ನಮಸ್ಕಾರ. ನಾನು ರೇಮಂಡ್ ಡಿಕೋನ ತಾಕೋಡೆ, ಪಿಂಗಾರ.com ಇದರ ಸಂಪಾದಕ. 9845419482 ನನ್ನ ಸಂಪರ್ಕ ಸಂಖ್ಯೆ. ಮಂಗಳೂರು. SP ಬಾಲಸುಬ್ರಹ್ಮಣ್ಯಂ ನಮ್ಮ ನಡುವೆ ಇಲ್ಲ ಎನ್ನುವ ಮಾತನ್ನು ಕೇಳಿದ ಕೂಡಲೇ ನಾವು ಅವರಿಗೊಂದು ಶ್ರದ್ಧಾಂಜಲಿಯನ್ನು ಮಾಡಬೇಕು, ಅದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು, ನಮ್ಮ ಪಿಂಗಾರ ಸಂಸ್ಥೆಯ ಮುಖಾಂತರ ಮಾಡಬೇಕು ಎನ್ನುವ ಮಹತ್ ಆಶಯವನ್ನು ನಮ್ಮ ಮಿತ್ರ ಸಂಗೀತಗಾರರಲ್ಲಿ ನಾವು ಹಂಚಿಕೊಂಡಾಗ ಬಹಳ ಉತ್ಸಾಹದಿಂದ ನಮಗೆ ಈ ಶ್ರದ್ಧಾಂಜಲಿಯನ್ನು ಮಾಡಲು ನಮಗೆ ಸಹಕಾರ ನೀಡಿದ್ದಾರೆ 8 ಜನ ಸಂಗೀತಗಾರರು ಮಂಗಳೂರಿನ, ಚೆನ್ನೈನಿಂದ ಮತ್ತು ಗುಲ್ಬರ್ಗದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ನೀವೆಲ್ಲ ಬಹಳ ರಸಭರಿತವಾಗಿ ಹಾಡುವಂಥ ಒಂದು ಸಂಗೀತಗಾರರ ಈ ಅಗಲುವಿಕೆಯಿಂದ ದುಃಖಿತರಾಗಿದ್ದೀರಿ ಮತ್ತು ಈ ನಮ್ಮ ಸಂತಾಪ ಸೂಚಕವನ್ನು, ಈ ಶ್ರದ್ಧಾಂಜಲಿಯನ್ನು ಬಹಳ ಆಸಕ್ತಿಯಿಂದ ಕಾಯುತ್ತಿದ್ದೀರಿ ಎಂದು ನಮಗೆ ಗೊತ್ತಿದೆ. ಇವತ್ತಿನ ಶ್ರದ್ಧಾಂಜಲಿಯನ್ನು ಮೊತ್ತ ಮೊದಲನ ಅಂಶವಾಗಿ ನಮ್ಮ ನಡುವೆ ಗುಲ್ಬರ್ಗ ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಹಣಾಧಿಕಾರಿಯಾದ ಸದಾನಂದ ಪೆರ್ಲಾ ಅವರು ತಮ್ಮ ಮಾತುಗಳಿಂದ ಆರಂಭಿಸ್ತಾರೆ. ಅವರ ನಂತರ ಚೆನ್ನೈನ ವಯಲಿನಿಸ್ಟ್ ವಿಠಲ್ ರಾಮ್ ಮೂರ್ತಿ ಅವರು ತಮ್ಮ ಮಾತುಗಳನ್ನು ಆಡ್ತಾರೆ. ಅದರ ನಂತರ ಜೂನಿಯರ್ ಬಾಲಸುಬ್ರಹ್ಮಣ್ಯಂ, SP ಬಾಲಸುಬ್ರಹ್ಮಣ್ಯ ಎಂದೇ ಖ್ಯಾತಿಯ ಮಂಗಳೂರಿನ ರವೀಂದ್ರ ಪ್ರಭು ಅವರು, ಅದರ ನಂತರ ಅದೇ ಹೆಸರಿನ ಅನ್ವರ್ಥನಾಮದ ಇನ್ನೊಬ್ಬರಾದ ಗುರುಪ್ರಸಾದ್ ರಾವ್ ಬೆಂಗಳೂರು, ಅದರ ನಂತರ ಉಮಾಕಾಂತ್ ನಾಯಕ್ ಅವರು, ರಾಜೇಂದ್ರ ಕಲ್ಬಾವಿಯವರು ಮಂಗಳೂರಿನ ರೊಟೇರಿಯನ್, TV ಕಾರ್ಯಕ್ರಮ ನಿರ್ವಾಹಕರಾದ VJ ಡಿಕ್ಸನ್ ಅವರು ನಮ್ಮ ನಡುವೆ ಮುಂದಿನ ಮಾತುಗಳನ್ನ ಆಡ್ತಾರೆ. ಮತ್ತು ಕೊನೆಯದಾಗಿ ಹಿರಿಯ ಸಂಗೀತಗಾರರಾದ ವಿಮಲ್ ಕೀರ್ತಿ ಜೈನ್ ಅವರು ತಮ್ಮ ಮಾತುಗಳನ್ನ ಆಡ್ತಾರೆ. ಬಂಧುಗಳೇ, ಈ ನಮ್ಮ ಶ್ರದ್ಧಾಂಜಲಿ ಕಾರ್ಯಕ್ರಮದ ಒಂದು ಮಹತ್ವ ಒಂದೇ ಆಗಿದೆ. ಒಬ್ಬ ಅಗಲಿದ ಮಹಾಗಾಯಕ, ಸುರ್, ಶಬ್ದ್ ಆ್ಯಂಡ್ ಸಂಗೀತ್ ಇವುಗಳನ್ನು ಒಂದೇ ತೆರನಾಗಿ ಹೃದಯ ತುಂಬಿ ಹಾಡುತ್ತಿದ್ದ ಒಬ್ಬ ಮಹಾನ್ ವ್ಯಕ್ತಿತ್ವದ ಅಗಲುವಿಕೆಯನ್ನು ನಾವು ತಡೆಯಲು ತೀರದೆ ಹೃದಯದಿಂದ ಒಂದು ನೆನಪಿನ ಕಾಣಿಕೆಯನ್ನು ಅವರಿಗೆ ನೀಡುತ್ತಿದ್ದೇವೆ. ನೀವು ಇದನ್ನೆಲ್ಲ ನೋಡಿ ನಮ್ಮೊಂದಿಗೆ ಇದ್ದೀರಿ ಅಂತ ಆಶಿಸುತ್ತಾ, ಈ ಶ್ರದ್ಧಾಂಜಲಿಯನ್ನು ನೀಡಿದ ಎಲ್ಲ 8 ಜನರಿಗೂ ಧನ್ಯವಾದ ಹೇಳ್ತಾ, ವೀಕ್ಷಕರಾದ ನಿಮಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರದ್ಧಾಂಜಲಿಯ ಮಾತುಗಳಿಗಾಗಿ ನಿಮ್ಮ ಕಿವಿ ನಮ್ಮೊಡನೆ ಇರಲಿ ಎಂದು ಆಶಿಸ್ತೇನೆ. ನಮಸ್ಕಾರ. ನಾನು ರೇಮಂಡ್ ಡಿಕೋನ ತಾಕೋಡೆ, ಮತ್ತೊಮ್ಮೆ ನಿಮ್ಮ ಒಟ್ಟಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬರ್ತೇನೆ. ನಮಸ್ಕಾರ. ನನಗೆ ಭಾಳ ದುಃಖದ ದಿನ. ಯಾಕೆಂತ ಹೇಳಿದರೆ, ಗಾನಗಂಧರ್ವ, ಗಾನಗಾರುಡಿಗ ಅಂತ ಹೆಸರು ಪಡೆದಿರ್ತಕ್ಕಂಥ SP ಬಾಲಸುಬ್ರಹ್ಮಣ್ಯಂ ಅವರು ನಮ್ಮನ್ನಗಲಿದ್ದಾರೆ. 16 ಭಾಷೆಗಳ ಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ ಈ ಹಾಡುಗಾರ ಇಲ್ಲ ಅನ್ನೋದನ್ನು ನಂಬಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಒಂದು ಮಾತಿದೆ, ಕಲಾವಿದರಿಗೆ ಸಾವಿಲ್ಲ, ಅವರು ಹಾಡಿದ ಹಾಡುಗಳಿಗೂ ಸಾವಿಲ್ಲ. ಆದರೆ ಜವರಾಯನ ಕರೆಗೆ ಓಗೊಟ್ಟು SP ಅವರು ಇವತ್ತು ನಮ್ಮನ್ನಗಲಿದ್ದಾರೆ. ನಾವು SP ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಹೇಳುವಾಗ ಅವರೊಬ್ಬರು ಯುಗ ಪ್ರವರ್ತಕ ಅನ್ಬೋದು. ಗಾನ ಪ್ರಪಂಚದ ಯುಗ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ಕಲಾವಿದ. ಕನ್ನಡದ ಬಗ್ಗೆ ಬಹಳ ಅಭಿಮಾನದಿಂದ ಅವರು ಒಂದು ಹೇಳುವ ಮಾತನ್ನು ನಾವು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ನಾನು ಏನಾದರೂ ಪುನರ್ಜನ್ಮ ಅಂತ ಇದ್ದರೆ ಅದು ಕನ್ನಡ ನಾಡಿನಲ್ಲಿ ಹುಟ್ಟುತ್ತೇನೆ ಎನ್ನುವ ಅಭಿಮಾನದ ಮಾತುಗಳನ್ನು ಅವರು ಹಂಚಿಕೊಂಡಿದ್ದರು. SP ಬಾಲಸುಬ್ರಹ್ಮಣ್ಯಂ ಅವರು ಮಾನವೀಯ ಮೌಲ್ಯದ ಮೇರು ಸದೃಶ ವ್ಯಕ್ತಿ. ಒಬ್ಬ ಕಲಾವಿದ ಇಷ್ಟು ಹಾಡುಗಳನ್ನು ಇಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅಂತ ಹೇಳಿದರೆ ನಿಜಕ್ಕೂ SP ಬಾಲಸುಬ್ರಹ್ಮಣ್ಯಂ
ಒಬ್ಬರು ದಂತಕತೆ ಸೃಷ್ಟಿಸಿದವರು ಅಂತ ಹೇಳಬಹುದು. 4 ಭಾಷೆಗಳಲ್ಲಿ 6 ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಒಬ್ಬ ಏಕೈಕ ಹಾಡುಗಾರ. ಪದ್ಮಶ್ರೀ, ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಹಲವು ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳನ್ನು ಪಡೆದುಕೊಂಡಿದ್ದಾರೆ. ಅವರು 1946ರಲ್ಲಿ ಹುಟ್ಟಿ 2020ಕ್ಕೆ ಆ ಜೀವನ ಯಾನದಲ್ಲಿ ಎದೆ ತುಂಬಿ ಹಾಡಿ ರಾಗಯಾನ ಮಾಡಿದ ಆ ರಾಗದ ಜೋಗಿ ಕೋಟಿ ಕೋಟಿ ಮನಸ್ಸುಗಳನ್ನು ತಣಿಸಿದ್ದಾರೆ. ಗಾನ ಪ್ರಪಂಚಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದಂಥವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆಕಾಶವಾಣಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಗೌರವವನ್ನು ಇಟ್ಟುಕೊಂಡವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅವರು ಯಾವಾಗ ಕೂಡ ಆಕಾಶವಾಣಿಗೆ ಸಂದರ್ಶನಕ್ಕೆ ಕರೆದಾಗ ಬಹಳ ಪ್ರೀತಿಯಿಂದ ಬರ್ತಾರೆ, ತನ್ನ ಮನದಾಳದ ಮಾತುಗಳನ್ನು ಹೇಳ್ತಾರೆ. ಅವರೊಂದು ಹೇಳುವ ಮಾತು ಹೀಗಿದೆ: ನಾನೇನಾದರೂ ಇಷ್ಟು ಪಾಪ್ಯುಲರ್ ಆಗಿದ್ದರೆ ಅದಕ್ಕೆ ಕಾರಣ ಆಕಾಶವಾಣಿ ಅಂತ. ಆಕಾಶವಾಣಿಯ ಮೂಲಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನು ಪ್ರಸಾರ ಮಾಡುವುದರ ಮೂಲಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ, ಆ ಚಿತ್ರಕ್ಕೆ, ಆ ಭಾಷೆಗೆ ಒಂದು ಗೌರವವನ್ನು ತಂದುಕೊಟ್ಟಂಥ ಒಂದು ಹೆಮ್ಮೆ ಆಕಾಶವಾಣಿಗೆ ಸಲ್ತದೆ. ಅವರೊಬ್ಬ ದೊಡ್ಡ ಕಲಾವಿದ, ಅವರಿಗೆ ಸಾಕಷ್ಟು ಸಂಭಾವನೆಗಳು ಬರ್ತಾಯಿದ್ದವು. ಆದರೆ ಆಕಾಶವಾಣಿಯಲ್ಲಿ ಆ ಗೌರವಧನ ಭಾಳಷ್ಟು ಕಡಿಮೆ ಇದೆ. ಆದರೆ ಆ ಗೌರವಧನವನ್ನು ಕೂಡ ಅವರು ಬಹಳ ಗೌರವಪೂರ್ವಕವಾಗಿ ಸ್ವೀಕರಿಸಿ ತೆರಳುತ್ತಾ ಇದ್ದರು, ಭಾಳ ಅಭಿಮಾನದಿಂದ ಸ್ವೀಕರಿಸ್ತಿದ್ರು ಅಂತ ನಮ್ಮ ಹಿರಿಯ ಅಧಿಕಾರಿಗಳು ಯಾವತ್ತೂ ಕೂಡ ಹೇಳ್ತಾ ಇದ್ದರು. ಕಥೆಯು ಮುಗಿದೇ ಹೋದರೂ ಮುಗಿಯದಿರಲಿ ಬಂಧನ ಎನ್ನುವ ಹಾಡನ್ನು ಹಾಡಿದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೀವನದಲ್ಲಿ ಆ ಒಂದು ಬಂಧನವನ್ನು ನಮ್ಮೊಂದಿಗೆ ಕಟ್ಟಿಕೊಟ್ಟು ಹೋಗಿದ್ದಾರೆ. ನಾನು ಭಾಳ ಮುಖ್ಯವಾಗಿ ಇಲ್ಲಿ ಹೇಳಬೇಕಾದ್ದು, ಅವರು ಹಲವು ಭಾಷೆಗಳಲ್ಲಿ ಹಾಡಿದ್ದಾರೆ. ಅದರಲ್ಲೂ ತುಳುವಿನಲ್ಲಿ ಅಮೃತ ಸೋಮೇಶ್ವರ್ ರಚಿಸಿದಂತಹ ಸಂಗಮ ಸಾಕ್ಷಿ ತುಳು ಚಿತ್ರಕ್ಕಾಗಿ ಹಾಡಿದಂಥ ಹಾಡು ಈಗಲೂ ಗುಣಗುಣಿಸ್ತಾ ಇದ್ದೇವೆ. ಉಪ್ಪು ನೀರು ಅಂಚಿಕ್ ಸುದೆತ ಚಪ್ಪೆ ನೀರು ಇಂಚಿಕ್ ಅನ್ನುವ ಹಾಡು ಜನರ ಮನಸೂರೆಗೊಂಡಂಥ ಒಂದು ಹಾಡು. ಅವರು ಅನೇಕ ತುಳು ಸಿನಿಮಾಗಳಿಗೆ ಹಾಡಿದ್ದಾರೆ, ಬಹುಭಾಷೆಗಳಲ್ಲಿ ಹಾಡಿ ಈ ಒಂದು ಗಾನ ಲೋಕವನ್ನು ವಿಜೃಂಭಿಸುವಂತೆ ಮಾಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಯಾವಾಗಲೂ ಒಂದು ಹೇಳುವ ಮಾತಿದೆ, ನಾನು ಇನ್ನೂ ಕೂಡ ವಿದ್ಯಾರ್ಥಿ ಅಂತ, ಜೀವನದಲ್ಲಿ ತುಂಬ ಕಲೀಲಿಕ್ಕೆ ಇದೆ ಅಂತ. ಅವರ ವಿಧೇಯತೆ, ವಿನಮ್ರತೆ ತುಂಬ ಮೆಚ್ಚುವಂಥದ್ದು. ಆ ವಿಧೇಯತೆ, ವಿನಮ್ರತೆ ಇಟ್ಟುಕೊಂಡು ಜೀವನಯಾನ ಮಾಡಿದವರು. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ ಅಂತ ಹಾಡಿದ ಹಾಡು ಈಗ ನೆನಪಿಗೆ ಬರ್ತದೆ. ಆ ವಿಧಿಯ ಮುಂದೆ ಯಾರೂ ಇಲ್ಲ, ನಾವೆಲ್ಲ ಬುಗುರಿಯ ಥರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ದೊಡ್ಡ ಶೂನ್ಯವನ್ನು ಸೃಷ್ಟಿಸಿದ್ದಾರೆ. ಅವರು ಬಾರದ ಲೋಕಕ್ಕೆ ಹೋಗಿದ್ದಾರೆ. ಭೌತಿಕವಾಗಿ ಇಲ್ಲದಿದ್ದರೂ ಅವರು ಹಾಡುಗಳ ಮೂಲಕ ನಮ್ಮ ಜೊತೆ ಜೀವಂತವಾಗಿ ಇದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತೇನೆ. ನಮಸ್ಕಾರ. ನಾನು ವಿಠಲ್ ರಾಮಮೂರ್ತಿ, ಕರ್ನಾಟಕ ಸಂಗೀತದ ವಯಲಿನ್ ವಾದಕ, ಚೆನ್ನೈಯಲ್ಲಿ ನೆಲೆಸಿದ್ದೇನೆ. ಈ ದಿನ ನಮಗೆಲ್ಲರಿಗೂ ಬಹಳ ದುಃಖದ ದಿನ. ಅಸಾಧಾರಣ ಪ್ರತಿಭಾವಂತ ಸಂಗೀತ ಹಿನ್ನೆಲೆ ಗಾಯಕರಾದ, ಚಲನಚಿತ್ರ ನಟರು ಆಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಇವತ್ತು ನಮ್ಮೆಲ್ಲರನ್ನು ಅಗಲಿದ್ದಾರೆ. ಸುಮಾರು 40,000ಕ್ಕೂ ಮೇಲ್ಪಟ್ಟು ಹಾಡುಗಳನ್ನು ಹಾಡಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ತುಳು ಮುಂತಾದ ಅನೇಕ ಭಾಷೆಗಳಲ್ಲಿ ಹಾಡಿ ಪ್ರಪಂಚದಾದ್ಯಂತ ಕೋಟಿ ಕೋಟಿ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ನವರಸಗಳನ್ನು ಹೊರತರುವ ಕಂಠಮಾಧುರ್ಯ ಮತ್ತು ಶಾರೀರ ಸಂಪತ್ತು ಅವರದು. ಹಿರಿಯ ಕಲಾವಿದರುಗಳನ್ನು, ಅಭಿಮಾನಿಗಳನ್ನು ಬಹಳ ಗೌರವದಿಂದ ಆಧರಿಸಿದವರು. ಹೀಸ್ ಎ ಹ್ಯುಮಿಲಿಟಿ ಪರ್ಸಾನಿಫೈಡ್ ಪರ್ಸನ್. ಒಬ್ಬ ಕಲಾವಿದ ಹೇಗೆ ಬಾಳಬೇಕು ಎಂಬುದನ್ನು ತೋರಿಸಿಕೊಟ್ಟ ಒಬ್ಬ ಆದರ್ಶ ಮಾರ್ಗದರ್ಶಿ ಶ್ರೀ ಎಸ್ ಪಿ ಬಿ ಸರ್. ಅವರ ಸಂಗೀತದ ಮುಖೇನ ಅವರು ಚಿರಂಜೀವಿಯಾಗಿದ್ದಾರೆ. ಅವರ ಆತ್ಮಶಾಂತಿಗೆ ನಮ್ಮೆಲ್ಲರ ಪ್ರಾರ್ಥನೆ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ,
ಇವತ್ತು ನಾವು ಬಹಳ ದುಃಖಕರವಾದಂತಹ ಒಂದು ಸುದ್ದಿಯನ್ನು ಕೇಳಿದೆವು. ಪದ್ಮಭೂಷಣ, ಪದ್ಮಶ್ರೀ, ಗಾನಗಾರುಡಿಗ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ನಿಧನದ ವಾರ್ತೆ ನಮ್ಮೆಲ್ಲರನ್ನ ನಿಜಕ್ಕೂ ದಿಗ್ಭ್ರಮೆಗೊಳಿಸಿದೆ. ಅವರದೇ ಹಾಡುಗಳನ್ನು ಹಾಡಿ ಬೆಳೆದು ಬಂದಂತಹ ಗಾಯಕ ನಾನು ರವೀಂದ್ರ ಪ್ರಭು. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಗಾನಗಾರುಡಿಗನ ಅದೆಷ್ಟೋ ಸಾವಿರ ಹಾಡುಗಳನ್ನು ಹಾಡಿ ಭೂಮಂಡಲದ ಎಲ್ಲ ಸಂಗೀತ ಆಸಕ್ತರನ್ನು ತನ್ನತ್ತ ಒಲಿಸಿಕೊಂಡಂತಹ ಅದ್ಭುತ ಗಾಯಕ. ಅವರ ಈ ನಿಧನ ಸಂಗೀತ ಕ್ಷೇತ್ರಕ್ಕೆ, ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರೊಂದಿಗೆ ಕಳೆದ ಕ್ಷಣಗಳು, ಸ್ಟುಡಿಯೋದಲ್ಲಿ ಆ ರೆಕಾರ್ಡಿಂಗ್ ಇರ್ಬೋದು, ವೇದಿಕೆಯ ಹಿಂಭಾಗದಲ್ಲಿ ಅವರನ್ನು ಭೇಟಿಯಾಗಿದ್ದಿರ್ಬೋದು, ಅವರೊಂದಿಗೆ ತೆಗೆದುಕೊಂಡಂತಹ ಭಾವಚಿತ್ರಗಳು, ಫೋಟೋಗಳು ಇರ್ಬೋದು, ಅದೆಲ್ಲವೂ ಇನ್ನು ಕೇವಲ ನೆನಪು ಮಾತ್ರ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕರುಣಿಸಲಿ. ಗಾನಗಾರುಡಿಗ ಮತ್ತೊಮ್ಮೆ ನಿಮ್ಮ ಮಧ್ಯೆ ಹುಟ್ಟಿ ಬರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸ್ತೇನೆ. ನಿಮ್ಮ ಪ್ರೀತಿಯ ಗಾಯಕ ರವೀಂದ್ರ ಪ್ರಭು. ಏನು ಹೇಳೋದಂತೇಳಿ ಗೊತ್ತಾಗ್ತಾ ಇಲ್ಲ. ಇಂದಿನ ದಿನ ಎಷ್ಟು ಶೋಕಭರಿತವಾಗಿದೆ ಅಂತ ಹೇಳಿದರೆ, ಸಿನಿಮಾ ರಂಗದ ದೇಶ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಕೋಟಿಗಟ್ಟಲೆ ಅಭಿಮಾನಿಗಳನ್ನು ತನ್ನ ಒಂದು ವೈಶಿಷ್ಟ್ಯದ ಕಂಚಿನ ಕಂಠದ ಮೂಲಕ ಹಿಡಿದುಕೊಂಡಿದ್ದ ನಿಮ್ಮೆಲ್ಲರ ಹಾಗೂ ಸಂಗೀತ ಲೋಕದ ದೇವರು ಅಂತ ಕರೆಯಲ್ಪಡೋ ನನ್ನ ಗುರುಗಳು ಹಾಗೂ ನನಗೆ ಕೂಡ ಬಹಳ ಒಂದು ಸ್ಫೂರ್ತಿ, ಒಂದು ಶಕ್ತಿಯನ್ನು ಕೊಟ್ಟಂತಹ ನನ್ನ ಗುರುಗಳು ಡಾಕ್ಟರ್ SPB ಸರ್ ಇಂದು ನಮ್ಮೆಲ್ಲರನ್ನ ಕೂಡ ಅಗಲಿ ಆ ದೇವರ ಪಾದವನ್ನು ಸೇರಿದ್ದಾರೆ. ಬಹಳ ದುಃಖ ಹಾಗೂ ನೋವು ಕೊಡುವಂತಹ ಒಂದು ಸುದ್ದಿ ಇದು. ಬಹುಶಃ ಯಾರು ಕೂಡ ಅರಗಿಸಿಕೊಳ್ಳಲಿಕ್ಕೆ ಆಗಲಿಕ್ಕಿಲ್ಲ. ಇದು ಎಷ್ಟೋ ವರ್ಷಗಳ ತನಕ ಅಂತಹ ಒಂದು ಶೋಕ ಸುದ್ದಿ ಇವತ್ತು ಪ್ರಪಂಚದಾದ್ಯಂತ ಹರಡಿದೆ. ಆ ಸಂಗೀತದ ದೇವರು ಅಂತ ನಾವು ಕರಿತಿರೋ ಆ ಲಿಜೆಂಡ್, ದಂತಕಥೆ ಇಂದು ನಮ್ಮನ್ನು ಎಲ್ಲರನ್ನೂ ಕೂಡ ಭೌತಿಕವಾಗಿ ಅವರು ಅಗಲಿದ್ದಾರೆ. ಅವರ ದಿವ್ಯ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ತೀನಿ. ಹಾಗೂ ನನ್ನ ಸಂಗೀತದ ಒಂದು ಏನು ಸಣ್ಣ ಒಂದು ಸಾಧನೆ ಅನ್ನೋದಿದೆ, ಅದಕ್ಕೆಲ್ಲ ಕಾರಣ ನನ್ನ ಗುರುಗಳು, ನನ್ನ ದೇವರು ಆ ಡಾಕ್ಟರ್ SPB ಸರ್ ಅವರಿಲ್ಲ ಅನ್ನೋದನ್ನು ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಷ್ಟು ದುಃಖ ಬರ್ತಾ ಇದೆ, ಮನಸ್ಸಿಗೆ ಭಾಳನೇ ಬೇಜಾರಾಗ್ತಾ ಇದೆ. ಎಷ್ಟೋ ಕೋಟ್ಯಾನು ಮಂದಿ ಜೀವನದಲ್ಲಿ ಬಹಳ ಬೇಸರ ಪಟ್ಟುಕೊಂಡಿರ್ಬೋದು ಅವರು, ಅಥವಾ ಜಿಗುಪ್ಸೆಯನ್ನು ಹೊಂದಿದಂತಹ ಎಷ್ಟೋ ಮಂದಿ ಜನರು ಇವರ ಹಾಡನ್ನು ಕೇಳಿ ಆ ಹಾಡಿನ ಮೂಲಕ ಮತ್ತೆ ಜೀವನದಲ್ಲಿ ಒಂದು ಉತ್ಸಾಹವನ್ನು ಕಂಡುಕೊಂಡು ಜೀವನದಲ್ಲಿ ಮರುಜೀವನವನ್ನು ಪಡೆದಂಥವರು ತುಂಬ ಜನರಿದ್ದಾರೆ. ಆದರೆ ಅಂತಹ ಒಂದು ಉಸಿರನ್ನು ಕೊಟ್ಟಂತಹ ಎಷ್ಟೋ ಮಂದಿ, ಕೋಟ್ಯಾನು ಮಂದಿಗೆ ಉಸಿರಾಗಿ ನಿಂತಹ ಆ ಸ್ವರಮಾಂತ್ರಿಕ ಇವತ್ತು ಆ ಉಸಿರನ್ನು ನಿಲ್ಲಿಸಿ ನಮ್ಮನ್ನೆಲ್ಲರನ್ನು ಕೂಡ ಬಿಟ್ಟು ಭೌತಿಕವಾಗಿ ಅಗಲಿದ್ದಾರೆ. ಆ ದೇವರ ಆತ್ಮಕ್ಕೆ, ದೇವರ ಒಂದು ಪಾದಕ್ಕೆ ಸೇರಿದ್ದಾರೆ ಅನ್ನೋದನ್ನೇ ಹೇಳಲಿಕ್ಕೆ ತುಂಬ ವಿಷಾದವಾಗ್ತಾ ಇದೆ. ಆದರೂ ಇಂತಹ ಒಂದು ಅದ್ಭುತ ಕಂಠದ ಗಾಯಕ ಇನ್ನು ಮುಂದೆ ನಮಗೆ ಬರೋ ಹಾಡುಗಳಲ್ಲಿ ಮಾತ್ರ ಇವರ ಸ್ವರವನ್ನು ನಾವು ಕೇಳ್ತಾ ಇರ್ಬೋದು. ಮತ್ತು ಇವರು ನಮ್ಮೆಲ್ಲರಿಗೂ ಕೂಡ, ಎಲ್ಲ ಯುವ ಗಾಯಕರಿಗೆ ಎಲ್ಲರಿಗೂ ಕೂಡ ಅವರು ನಡೆದು ಬಂದ ಹಾದಿ, ಹೋದಂಥ ದಾರಿ, ಆ ಒಂದು
ಉತ್ತಮವಾದ ಒಂದು ದಾರಿಯಲ್ಲಿ ಸಾಗ್ತಾ, ಅವರ ಹೆಜ್ಜೆಯಲ್ಲೇ ಸಾಗ್ತಾ ಯಶಸ್ಸನ್ನು ಕಂಡುಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟು ಇವತ್ತು ಅವರು ಈ ಒಂದು ಭೌತಿಕ ಲೋಕದಿಂದ ಕಣ್ಮರೆಯಾಗಿದ್ದಾರೆ. ಆದರೆ ಎಲ್ಲರ ಮನಸ್ಸಲ್ಲೂ ಹಾಡಿನಲ್ಲಿ ಬರುವ ಸಪ್ತ ಸ್ವರಗಳಲ್ಲೂ ಕೂಡ ಆ ಗುರುಗಳು SPB ಸರ್ ಇದ್ದಾರೆ, ಇರ್ತಾರೆ. ಇನ್ನೂ ಕೂಡ ಎಷ್ಟೋ ವರ್ಷಗಳ ಕಾಲ ನಿಮ್ಮೊಂದಿಗೆ ಇರ್ತಾರೆ ಅನ್ನುತ್ತಾ ಮತ್ತೊಮ್ಮೆ ಅಗಲಿದಂತಹ ಗುರುಗಳು ಡಾಕ್ಟರ್ SPB ಸರ್ಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಟ್ಟು ಅವರ ಕುಟುಂಬದವರಿಗೆ, ಮನೆಯವರಿಗೆ ದುಃಖವನ್ನು ಭರಿಸುವಂತಹ ಶಕ್ತಿ ದೇವರು ಕೊಡಲಿ ಅಂತ ಕೇಳಿಕೊಳ್ಳುತ್ತಾ ಈ ಒಂದು ಮಾತನ್ನು ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. Good evening, dear friends. I am Umakant Naik. Singing is my hobby, and I am a part of various karaoke clubs like Mangala Music Club, Sangeet Bahar Karaoke Club, Amgele Studio Karaoke Club. Today is a saddest day for all of us, music lovers. The god of music, Shri SP Balasubramaniam ji, has left us aboard to the divine place from where he is blessing us. We all followed him from the childhood. There are no words which is coming out to praise him today. We all miss him. We all miss him. Let us pray, Lord. Let the beautiful divine soul rest in peace. We love you, Balu sir. We love you so much. We miss you. We'll miss you. Thank you. ಇಂದು SP ಬಾಲಸುಬ್ರಹ್ಮಣ್ಯವರು ನಿಧನರಾಗಿದ್ದಾರೆ ಎಂದು ಕೇಳಿ ಬಹಳಷ್ಟು ದುಃಖವಾಗಿದೆ. ಸಿನಿಮಾ ರಂಗದ ಒಬ್ಬ ಮೇರು ಕಲಾವಿದ ಅಂತ ಹೇಳಿದರೆ ತಪ್ಪಾಗಲಾರದು. ಗಾಯಕನಾಗಿ, ನಟನಾಗಿ, ನಿರೂಪಕನಾಗಿ, ಅದಕ್ಕಿಂತಲೂ ಹೆಚ್ಚಾಗಿ ಒಂದು ಸಜ್ಜನನಾಗಿ ಎಲ್ಲರೊಂದಿಗೆ ಬೆರೆಯುವ ಒಂದು ಭಾವನೆಯುಳ್ಳ SP ಬಾಲಸುಬ್ರಹ್ಮಣ್ಯವರು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿದರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ದೇಶದ 15 ಭಾಷೆಗಳಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಎಲ್ಲರ ಮನವನ್ನು ಗೆದ್ದಿರುವ SPBಯವರು ಇಂದು ನಮ್ಮನ್ನೊಗಲಿ ದೇವರ ಪಾದವನ್ನು ಸೇರಿದ್ದಾರೆ. ಅಂಥ ಪದ್ಮವಿಭೂಷಣ SP ಬಾಲಸುಬ್ರಹ್ಮಣ್ಯವರು ಮತ್ತೆ ಹುಟ್ಟಿ ಬರಬೇಕು ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ಅವರ ಕುಟುಂಬದವರಿಗೆ ಈ ಅಗಲುವಿಕೆಯನ್ನು ತಡೆಯುವ ಪೂರ್ಣ ಶಕ್ತಿಯನ್ನು ಕೊಟ್ಟು, ನಮ್ಮನ್ನು ಅಗಲಿದ ಎಲ್ಲ ಅವರ ಆರಾಧಕರನ್ನು ಬಿಟ್ಟು ಹೋದ ಒಬ್ಬ ಮಹಾನ್ ಗಾಯಕ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮತ್ತೊಂದು ಪ್ರೇರೇಪಕರೂ ಆಗಿರುವ SP ಬಾಲಸುಬ್ರಹ್ಮಣ್ಯಂ ಅವರಿಗೆ ಸದ್ಗತಿ ಸಿಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಯ್, ನಮಸ್ಕಾರ ಎಲ್ರಿಗೂ ಕೂಡ. ನಾನು ನಿಮ್ಮ ಪ್ರೀತಿಯ ಹೋಸ್ಟ್ ಆ್ಯಂಡ್ ದೋಸ್ತ್ VJ ಡಿಕ್ಸನ್. ಇವತ್ತಿನ ಒಂದು ದಿವಸ ಎಲ್ರಿಗೂ ಕೂಡ ತುಂಬಾ ಒಂದು ಬೇಸರದ ದಿವಸ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಸಂಗೀತ ಅಂದ ತಕ್ಷಣ ಎಲ್ಲರೂ ಇಷ್ಟಪಡ್ತಾರೆ. ಗಾಯನ ಅಂದ ತಕ್ಷಣ, ಮ್ಯೂಸಿಕ್ ಅಂದ ತಕ್ಷಣ ಎಲ್ಲ ಚಿಂತನೆಗಳನ್ನು, ಎಲ್ಲ ಚಿಂತೆಯನ್ನು ದೂರ ಮಾಡುವಂತಹ ಒಂದು ಕ್ಷೇತ್ರ ಅಂತ ಹೇಳಿದರೆ ಅದು ಸಂಗೀತ ಕ್ಷೇತ್ರ, ಗಾಯನ ಕ್ಷೇತ್ರ ಅಂತ ಹೇಳ್ತಾರೆ. ಹಾಗಿರುವಾಗ ಬಹುಭಾಷಾ ಖ್ಯಾತ ಗಾಯಕ SP ಬಾಲಸುಬ್ರಹ್ಮಣ್ಯ ಅವರು ವಿಧಿವಶರಾಗಿದ್ದಾರೆ. ಈ ವಿಧಿವಶದ ಸುದ್ದಿ ಕೇಳುವಾಗಲೇ ನಮಗೊಂದು ಭಾರಿ ಒಂದು ಬೇಸರ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ, ಒಂದು ಅಪರೂಪದ ವ್ಯಕ್ತಿತ್ವ, ಅಪರೂಪದ ಗಾಯಕ ಅಂತ ಹೇಳ್ಬೋದು. ಬಹುಭಾಷೆಗಳಲ್ಲಿ ಯಾವ ಭಾಷೆಯ ಇತಿಮಿತಿ ಇಲ್ಲದೆ ಎಲ್ಲ ಭಾಷೆಗಳಲ್ಲೂ ಕೂಡ ಅತ್ಯದ್ಭುತವಾದಂತಹ ಹಾಡುಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಒಂದು ನ್ಯೂಸಲ್ಲಿ ನೋಡಿದಾಗೆ, ಸಿನಿಮಾಗಳು ಮರೆತು ಹೋಗ್ಬೋದು, ಸಿನಿಮಾ ನಟರು ಕೆಲವರು ಮರೆತು ಹೋಗ್ಬೋದು, ಅಥವಾ ಯಾವುದೇ ಒಂದು ಡೈಲಾಗ್ಸ್ ಅಥವಾ ಏನು ಬೇಕಾದರೂ ಮರೆತು ಹೋಗ್ಬೋದು. ಬಟ್ ಒಂದು ಸಿನಿಮಾದಲ್ಲಿ ಅಥವಾ ಒಂದು ಚಲನಚಿತ್ರದಲ್ಲಿ ಯಾವಾಗಲೂ ಅಜರಾಮರವಾಗಿ ಉಳಿಯುವುದಂತ ಹೇಳಿದರೆ ಅದು ಹಾಡುಗಳು. ಅದರಲ್ಲೂ ಕೂಡ
ನಮ್ಮ SP ಬಾಲಸುಬ್ರಹ್ಮಣ್ಯವರ ಹಾಡುಗಳಂತೂ ಎಲ್ಲರ ಮನಸ್ಸಲ್ಲೂ ನಿಮ್ಗೆ ಗೊತ್ತಿರ್ಬೋದು 101 ನೆನಪು, ಹೀಗೆ ಹಲವಾರು ಹಳೆಯ ಹಾಡುಗಳು, ಈಗಿನ ಹೊಸ ಹಾಡುಗಳು, ಅದು ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಹಾಡಿದಂಥ ಹಾಡುಗಳು ಎಲ್ಲರ ಹೃದಯದಲ್ಲಿ ಕುತ್ಕೊಂಡಿದೆ ಅಂತ ಹೇಳ್ಬೋದು. ಹಾಗಿರುವಾಗ ಇವತ್ತು ಇಂತಹ ಒಂದು ಬಹುಭಾಷಾ ಖ್ಯಾತ ಗಾಯಕರನ್ನು ನಾವು ಕಳ್ಕೊಂಡಿದ್ದೇವೆ. ನಿಜವಾಗ್ಲೂ ನಾವು ಮಂಗಳೂರಿನ ಕಡೆಯವರು ಆಗಿದ್ರೂ ಕೂಡ ಇವರ ಒಂದು ದೊಡ್ಡ ಅಭಿಮಾನಿಗಳು ಅಂತ ಹೇಳ್ಬೋದು. ಹಾಗಿರುವಾಗ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದರ ಜೊತೆಗೆ ಇಂತಹ ಮತ್ತೋರ್ವ ಗಾಯಕರನ್ನು ನಾವು ಪಡೆಯಬೇಕಾದ್ರೆ ತುಂಬ ಕಷ್ಟ ಇದೆ. ಆದರೆ ನಮ್ಮೆಲ್ಲರ ಒಂದು ಆಶೆ, ಅಭಿಲಾಷೆ ಪರಮಾತ್ಮ ಅವರನ್ನು ಮತ್ತೊಮ್ಮೆ ಈ ಒಂದು ಭೂಲೋಕದಲ್ಲಿ ಹುಟ್ಟಿ ಬರುವಂತಾಗಲಿ ಅಂತ ಹೇಳ್ತಾ ಇವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಇಂಜಿನಿಯರ್ ವಿಮಲ್ ಕೀರ್ತಿ ಅಂತ ಹೇಳಿ ಮಂಗಳ ಮ್ಯೂಸಿಕ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷ. ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ನೆಚ್ಚಿನ ಗಾಯಕರು, ಸ್ವರಮಾಂತ್ರಿಕ ಗಾನಕೋಗಿಲೆ, ಗಾನಗಂಧರ್ವ, ಎಂದೂ ದಣಿವರಿಯದ ಮಧುರ ಗಾಯಕ ಸರ್ SP ಬಾಲಸುಬ್ರಹ್ಮಣ್ಯಂ ಸರ್ ಅವರು ನಮ್ಮೆಲ್ಲರ ಪ್ರಾರ್ಥನೆ ಮತ್ತು ಚಿಕಿತ್ಸೆಗೆ ಸ್ಪಂದಿಸದೆ ನಮ್ಮೆಲ್ಲರನ್ನು ಇವತ್ತು ಅಗಲಿದ್ದಾರೆ. ಬಹುಶಃ ನಮಗೆಲ್ಲರಿಗೂ ಸಂಗೀತ ಪ್ರಿಯರಿಗೆ ಮರೆಯಲಾರದಂಥ ಒಂದು ದುಃಖ, ನೋವನ್ನು ಇವತ್ತು ಆ ದೇವರು ಕೊಟ್ಟಿದ್ದಾರೆ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಸಂದರ್ಭದಲ್ಲಿ ಅವರ SP ಬಾಲಸುಬ್ರಹ್ಮಣ್ಯಂ ಸರ್ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಅಂತ ಹೇಳಿ ಮಂಗಳ ಮ್ಯೂಸಿಕ್ ಕ್ಲಬ್ ಇದರ ಎಲ್ಲ ಸದಸ್ಯರ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದ.